ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 20ನೇ ತಾರೀಕು ಅಂದರೆ ಸಂಜೆ 6 ಗಂಟೆಯಿಂದ ಹುಣ್ಣಿಮೆ ಸ್ಟಾರ್ಟ್. ಇದು ಗುರು ಪೂರ್ಣಿಮೆನೇ ಹೌದು, ಆಷಾಢ ಹುಣ್ಣಿಮೆನೇ ಹೌದು. ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ. ಇದು ಪಿಕ್ಕೆ ಪೈಲ ಇಲ್ಲ, ಇದು ಟೈಮ್ಲೆಸ್ ಜನರಲ್ ರೀಡಿಂಗ್. ನಿಮಗೆ ಗುರು ಪೂರ್ಣಿಮೆ ಸಂದೇಶ ಏನು ಅಂತ ಹೇಳಿ ನೋಡುವ. ಈ ಗುರು ಪೂರ್ಣಿಮೆ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಡಿವೈನ್ ಹತ್ರ ಪ್ರಾರ್ಥನೆ ಮಾಡ್ತಿದ್ದೇನೆ. ಗುರು ಪೂರ್ಣಿಮೆ ಮೆಸೇಜ್. ಎರಡು ಕಾರ್ಡ್ ತೆಗೆದಿದ್ದೇನೆ. ದ ಮ್ಯಾಸ್ಕ್ಯುಲೈನ್, ದ ಫ್ಯೂಟಿಷನ್. ಇಲ್ಲಿ ನೀವು ನೋಡ್ತಿರ್ಬೋದು, 2 ಫುಲ್ ಮೂನ್ ಬಂದಿದೆ, ಹುಣ್ಣಿಮೆ. ವಾವ್, ಇಲ್ಲೂ ಕನ್ಫರ್ಮೇಷನ್ಗೆ 3 ಫುಲ್ ಮೂನ್ ಬಂದಿದೆ. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈ ಗುರು ಪೂರ್ಣಿಮೆ ನಿಮ್ಗೆ ಏನಂದ್ರೆ, ನೀವೊಂಥರ ಮ್ಯಾಸ್ಕ್ಯುಲೈನ್ ಪವರಿಗೆ ಬರ್ತಿದ್ದೀರಿ. ಅಂದರೆ ಮ್ಯಾಸ್ಕ್ಯುಲೈನ್ ಅಂತ ಹೇಳಿದರೆ ಇದೊಂಥರ ಲೀಡರ್ಶಿಪ್ ರೋಲ್ ಅಂತಲೇ ಹೇಳ್ಬೋದು. ಅಂದರೆ ಈಗ ಒಂಥರ ನಿಮ್ದೊಂಥರ ಎಲ್ಲ ಒಂದು ಕರ್ಮ ಕ್ಲಿಯರ್ ಆಗ್ತಿರ್ಬೋದು, ಅಥವಾ ಯಾವುದೋ ಒಂದು ನೀವೊಂದು ಎಲ್ಲ ದಾಟಿ ಈಗ ಬಂದಿರ್ಬೋದು. ಎಲ್ಲ ದಾಟಿ ಬಂದು ಒಂಥರ ಒಂದು ಈಗ ನೀವು ಅಂದರೆ ಆ್ಯಕ್ಷನ್ ತಗೊಳ್ಳುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ಲೀಡರ್ಶಿಪ್ ರೋಲ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಇಷ್ಟು ತನಕ ನಿಮ್ಮ ಜೀವನದಲ್ಲಿ ಎಲ್ಲನೂ ನಿಂತ ಹಾಗೆ ಅನಿಸ್ತಿರ್ಬೋದು, ಸ್ಟಕ್ ಅನಿಸ್ತಿರ್ಬೋದು. ಸೊ ಈಗ ನೀವು ಏನು ಹಿಂದೆ ಬೀಜ ಬಿತ್ತಿದ್ದೀರ ಅದೆಲ್ಲ ಈಗ ಅಂದರೆ ಫ್ರೂಟ್ಫುಲ್ ಆಗುವಂಥ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನೀವು ಹೊಸ ಕೋರ್ಸ್ ಕಲಿಬೋದು, ಅಥವಾ ಯಾವುದಾದ್ರೂ ಒಂದು ಸ್ಕಿಲ್ ಡೆವಲಪ್ ಮಾಡ್ಬೋದು, ಯಾವುದಾದ್ರೂ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಏನೋ ಒಂದು ಅಂದರೆ ಇಲ್ಲೊಂಥರ ಪವರ್ಫುಲ್ ಆ್ಯಕ್ಷನ್ ಆಗ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ನಿಮ್ಮಲ್ಲಿ ಯಾವುದು ಗುಡ್ ಇದೆ ಅಂದರೆ ಭರವಸೆ ಕಳ್ಕೊಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಕೆಲವೊಮ್ಮೆ ಹೋಪ್ ಇಲ್ಲದೆ ಇದ್ದಿರ್ಬೋದು. ನಿಮ್ಮಲ್ಲಿ ಏನು ಗುಡ್ ಇದೆಯಾ ಅದನ್ನು ನೀವು ತಿಳ್ಕೊಳ್ಳಿ, ಅದರ ಮೇಲೆ ನೀವು ಅಂದರೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ಈಗ ನೀವು ಆ್ಯಕ್ಷನ್ ತಗೊಳ್ಳುವಂಥ ಟೈಮ್ ಬರ್ತಾ ಇದೆ, ಪವರಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ. ಪವರಿಗೆ ಬರಬೇಕು. ಮ್ಯಾಸ್ಕ್ಯುಲೈನ್ ಪವರ್ ಅಂದರೆ, ಮ್ಯಾಸ್ಕ್ಯುಲೈನ್ ಅಂತ ಹೇಳಿದರೆ ಇದೊಂಥರ ತುಂಬ ಏನು ಹೇಳ್ತಿದ್ದಾರೆ, ಅಡ್ವೆಂಚರ್ ತಗೊಳ್ಳುವಂಥ ಟೈಮು. ಸೊ ಫ್ರೂಟ್ಫುಲ್ ರಿಸಲ್ಟ್. ಒಂದು ಸೀಸನ್ ಮುಗಿದ ಮೇಲೆ ಇನ್ನೊಂದು ಸೀಸನ್ ಬರಲೇಬೇಕು. ಹಾಗೆ ನಿಮ್ಮ ಜೀವನದಲ್ಲಿ ಇದೊಂಥರ ಫ್ರೂಟ್ಫುಲ್ ರಿಸಲ್ಟ್ ಬರುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಆ್ಯಕ್ಷನ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಎ ಟೈಮ್ ಟು ಗಿವ್ ರಾದರ್ ದ್ಯಾನ್ ಟೇಕ್. Adjustment are required. ಬಾಟಮ್ ಆಫ್ ದ ಡೆಕ್, ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ನಿಮ್ಮ ಡ್ರೀಮ್ಸ್ ಮೇಲೆ ಫೇತ್ ಇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅಂದರೆ ನಿಮ್ಗೆ ಏನಾದರೂ ಕನಸಿರ್ಬೋದು, ಈಗ ನಿಮಗೆ ಜೀವನದ ಕಷ್ಟಗಳಿಂದಾಗಿ ಎಲ್ಲನೂ ಕಳ್ಕೊಂಡೆ ಅಂತ ಅನಿಸ್ತಿರ್ಬೋದು. ಸೊ ಅಡ್ಜಸ್ಟ್ಮೆಂಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಎಲ್ಲದಕ್ಕೂ ನೀವು ಅಡ್ಜಸ್ಟ್ ಆಗಿ ಹೋಗಬೇಕು ಅಂತೇಳಿ, ಯಾವುದನ್ನು ಅಂದ್ರೆ ಸಪೋಸ್ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂದರೆ ನೀವು ಆ ಚೇಂಜನ್ನು ರೆಸಿಸ್ಟ್ ಮಾಡ್ತಿರ್ಬೋದು. ಅಂದರೆ ಇದು ನನಗೆ ಗೊತ್ತಿಲ್ಲ, ಇದು ನನಗೆ ಬೇಡ, ನಾನು ಯಾವುದೋ ಅಂದ್ಕೊಂಡಿದ್ದೆ, ನನ್ನ ಜೀವನದಲ್ಲಿ ಏನೋ ಆಗ್ತಿದೆ ಅಂತ ಹೇಳಿ. ಆದರೆ ಈ ಬದಲಾವಣೆ ಅನಿವಾರ್ಯ ಅಂತ ಹೇಳ್ತಿದ್ದಾರೆ. ಅಡ್ಜಸ್ಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ಈಗ ನೀವು ತಗೊಳ್ಳೋದಕ್ಕಿಂತ ಈಗ ಕೊಡುವ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ನಿಮ್ಮದು ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ಪಲ್ಲಿ ಇರ್ಬೋದು, ಅಥವಾ ಬಿಸ್ನೆಸ್ ಇರ್ಬೋದು. ಇಷ್ಟ ತನಕ ಅಂದರೆ ಇಲ್ಲಿ ಹೇಗಂತ ಹೇಳಿದರೆ, ನೀವು ಬಂದರೆ ಇಷ್ಟ ತನಕ ನೀವು ಅಂದರೆ ಕೆಲವೊಮ್ಮೆ ನಿಮ್ಮದು ಥ್ರೋಟ್ ಚಕ್ರ ಬ್ಲಾಕ್ ಆಗಿರ್ಬೋದು. ನೀವೇನಾದರೂ ಹೇಳಬೇಕು ಅನ್ನಿಸ್ತದನ್ನು ಹೇಳದೇ ಇದ್ದಿರ್ಬೋದು, ಅಥವಾ ಯಾರಿಗಾದ್ರೆ ನಾನು ಕೊಡಬೇಕು ಅಂತ ಅನಿಸ್ತದೆ ಕೊಡದೇ ಇದ್ದಿರ್ಬೋದು, ಅಥವಾ ಯಾರಿಗಾದ್ರೂ ಒಂದು ಸತ್ಯ ಹೇಳಬೇಕಂತ ನೀವು ಅಂದ್ಕೊಂಡಿರ್ಬೋದು. ಸೊ ಈಗ ಅಂದರೆ ನೀವು ಅದನ್ನು ಇನ್ನೊಬ್ಬರಿಗೆ ಹೇಳಬೇಕು, ಅಥವಾ ಏನಾದರೂ ಇನ್ನೊಬ್ಬರಿಗೆ, ಅಥವಾ ನೀವು ಜನಗಳಿಗೆ ಸೋಷಿಯಲ್ ಸರ್ವಿಸ್ ಮಾಡೋದಿರ್ಬೋದು, ಏನೇ ಒಂದು ನಿಮ್ಮ ಹತ್ರ ಹೀಲಿಂಗ್ ಇರ್ಬೋದು, ಇನ್ನರ್ ವರ್ಕ್ ಇರ್ಬೋದು. ಅದನ್ನು ಈಗ ನೀವು ಒಂಥರ ಅಂದರೆ ಅಂದರೆ ಪವರ್ಫುಲ್ ಒಂದು ಲೀಡರ್ಶಿಪ್ ರೋಲಿಗೆ ಬಂದು ಪವರ್ಫುಲ್ ಆ್ಯಕ್ಷನ್ ತಗೊಂಡು ಜನಗಳಿಗೆ ಕೊಡುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ನೀವು ಮಾಡಬೇಕಾಗ್ತದೆ. ಸೊ ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ ಅಂತ ನಿಮಗೆ ಯೂನಿವರ್ಸ್ ಹೇಳ್ತಿದ್ದಾರೆ. ನಿಮಗೆ ಇಲ್ಲಿ ನಿಮ್ಮ ಮಾಸ್ಟರ್ಸಿಂದ ಯಾವ ಮಾಸ್ಟರ್ಸ್ ಬಂದು ಏನು ಹೇಳ್ತಿದ್ದಾರೆ ಅಂತ ಹೇಳಿ ನೋಡುವ. ಸನತ್ ಕುಮಾರ, ಲೈಟ್ ಆಕ್ಟಿವೇಶನ್. ಶೈನ್ ಯುವರ್ ಲೈಟ್, ಯುವರ್ ಇಂಟರ್ನಲ್ ಗೈಡೆನ್ಸ್ ಈಸ್ ಕಮಿಂಗ್ ಥ್ರೂ ಲೌಡ್ ಆ್ಯಂಡ್ ಕ್ಲಿಯರ್. ನೀವೀಗ ಅಂದರೆ ಈಗ ಶೈನ್ ಆಗೋ ಟೈಮ್ ಬರ್ತಾ ಇದೆ ಅಂತ ಹೇಳಿ ನಿಮ್ಮಲ್ಲಿ ಒಂದು ಲೈಟ್ ಆ್ಯಕ್ಟಿವೇಶನ್ ಆಗ್ತಾ ಇದೆ ಮೋಸ್ಟ್ಲಿ. ಅಂದರೆ ಈಗ ಯುವರ್ ಇಂಟರ್ನಲ್ ಗೈಡೆನ್ಸ್ ಕಮಿಂಗ್ ಥ್ರೂ ಲೌಡ್ ಆ್ಯಂಡ್ ಕ್ಲಿಯರ್. ಈಗ ನಿಮಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಏನಾದರೂ ಇದ್ದಿರ್ಬೋದು ಈ ಹಿಂದೆ. ಇನ್ನು ಮುಂದೆ ನಿಮ್ಮದು ಕನ್ಫ್ಯೂಷನ್ ಎಲ್ಲ ಕ್ಲಿಯರ್ ಆಗ್ತದೆ. ನೀವೊಂಥರ ಲೈಮ್ ಲೈಟಿಗೆ ಬರೋದಿರಿ, ಶೈನ್ ಆಗೋದಿರಿ ಅಂತೇಳಿ ಇಲ್ಲಿ ಇವರು ಸನತ್ ಕುಮಾರ್. ಅಂದರೆ ಇದೊಂಥರ ಗುರು ಪೂರ್ಣಿಮೆ, ಅದರಿಂದ ಗುರುಗಳದ್ದು ತೆಗಿತಿದ್ದೇನೆ. ಫೇತ್, humanity and benevolence. Stay calm, trust the good in yourself and others, see the light in the world. ಇಲ್ಲಿ ಎಲ್ಲ ಕಡೆ ಲೈಟ್ ಬರ್ತಾ ಇದೆ, ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಇಲ್ಲಿ ಕೆಲವರದ್ದು ತುಂಬ ಪ್ರೀತಿ ಬರ್ತಾ ಇದೆ, ಸೆಲ್ಫ್ ಲವ್ಗೆ ಬಂದರೂ ಬರ್ಬೋದು. ಇಲ್ಲಿ ಸ್ವಲ್ಪ ಅಂದರೆ ತುಂಬ ತಾಳ್ಮೆಯಿಂದ ಇರಿ ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಏನು ಒಳ್ಳೆದಿದೆಯಾ ಅದನ್ನು ನೋಡಿ, ಇನ್ನೊಬ್ಬರಲ್ಲೂ ಒಳ್ಳೆಯದನ್ನು ನೋಡಿ ಅಂತ ಹೇಳ್ತಿದ್ದಾರೆ. ಅಂದರೆ
ಮೋಸ್ಟ್ಲಿ ನೀವು ಜಗತ್ತಿಗೆ ಬೆಳಕು ನೀಡಬೇಕಾದವರು ಇರ್ಬೋದು. ಕೆಲವರು ಇಲ್ಲಿ ಜಗತ್ತಿಗೆ ಬೆಳಕು ನೀಡಬೇಕಾದವರು, ನೀವು ಜಗತ್ತಿಗೆ ಬೆಳಕು ನೀಡಿ ಅಂತ ಇಲ್ಲಿ ನಿಮಗೆ ಗುರುಗಳು ಹೇಳ್ತಿದ್ದಾರೆ. ಲೇಡಿ ನಾಡ, ಹಾರ್ಟ್ ಅವೇಕನಿಂಗ್, ಅವೇಕನ್ ಟು ಎಕ್ಸೆಪ್ಟೆನ್ಸ್ ಆ್ಯಂಡ್ ಡಿವೈನ್ ಲವ್, ಗಿವ್ ಆ್ಯಂಡ್ ರಿಸೀವ್ ಇನ್ ಬ್ಯಾಲೆನ್ಸ್. ಇಲ್ಲಿ ನಿಮಗೆ ಇಲ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ತದೆ, ಇಲ್ಲೂ ಹಾರ್ಟ್ ಬಂದಿದೆ. ನಿಮ್ಮದು ಹಾರ್ಟ್ ಚಕ್ರ ಅವೇಕನಿಂಗ್ ಆಗ್ತದೆ. ತುಂಬ ನಿಮ್ಮದು ಒಂಥರ ನೀವು ಪೀಸ್ಫುಲ್, ಅಂದರೆ ಒಂಥರ ಶಾಂತಿ ನೆಮ್ಮದಿಗೆ ಬರೋರಿದ್ದೀರಿ, ಒಂಥರ ತುಂಬ ಸೆಲ್ಫ್ ಲವ್ಗೆ ಬರೋರಿದ್ದೀರಿ. ಒಂಥರ ಇದೇನು ಹೇಳ್ತಾರೆ, ಅನ್ಕಂಡೀಷ್ನಲ್ ಲವ್, ಅಂದರೆ ಎಲ್ಲರನ್ನೂ ನೀವು ಪ್ರೀತಿ ಮಾಡ್ತೀರಿ. ಅಂದರೆ ಯಾರಿಂದ ಏನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಯಾರಾದರೂ ನಂಗೆ ಕೊಡ್ತಾರೇನೋ ಅಂತ ಹೇಳಿ. ಬರೀ ನೀವು ಅಂದರೆ ಇನ್ನೊಬ್ಬರನ್ನು ಪ್ರೀತಿ, ಯಾರು ಏನೇ ಮಾಡಲಿ ನಾನು ಎಲ್ಲರನ್ನೂ ಪ್ರೀತಿ ಮಾಡ್ತೇನೆ ಅನ್ನೋದಿರ್ಬೋದು. ಅವೇಕನ್ ಟು ಎಕ್ಸೆಪ್ಟೆನ್ಸ್ ಆ್ಯಂಡ್ ಡಿವೈನ್ ಲೈವ್. ಈಗ ನೀವು ಅಂದರೆ ನಿಮ್ಗೊಂದು ಅವೇಕನಿಂಗ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ ಏನೇ ಬಂದರೂ ನಾನು ಅಂದರೆ ತಗೊಳ್ಳಿಕ್ಕೆ ರೆಡಿಯಾಗಿದ್ದೇನೆ ಅಂತ ಹೇಳಿ ನಿಮಗೆ ಒಂಥರ ಡಿವೈನ್ ಲವ್ ಬರ್ತಾ ಇದೆ. ಯೂನಿವರ್ಸ್ ಕಡೆಯಿಂದ ಲವ್ ಬರ್ತಿರ್ಬೋದು, ಅಥವಾ ನಿಮ್ಮಲ್ಲಿ ಆ ಡಿವೈನ್ ಲವ್ ಅಂದರೆ ಒಂದು ದೇವರ ಪ್ರೀತಿ ನಿಮಗೆ ಬರ್ತಿರ್ಬೋದು. ಸೊ ಕೊಡುವುದು ಅಥವಾ ಗಿವ್ ಆ್ಯಂಡ್ ರಿಸೀವ್ ಇನ್ ಬ್ಯಾಲೆನ್ಸ್. ಇಷ್ಟು ತನಕ ನಿಮ್ಮ ಜೀವನದಲ್ಲಿ ನೀವು ಕೊಡೋದಿತ್ತು ಅಥವಾ ಬೇರೆಯವರು ನಿಮಗೆ ಕೊಡೋದಿದ್ದಿರ್ಬೋದು, ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಒಂಥರ ಬ್ಯಾಲೆನ್ಸ್ ಬರ್ತಿದೆ, ಗಿವ್ ಆ್ಯಂಡ್ ಟೇಕ್ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಸೈಂಟ್ ಜರ್ಮನ್, ಕರ್ಮ ರಿಲೀಸಿಂಗ್, ಮೂವ್ ಬಿಯಾಂಡ್ ಡ್ರಾಮಾ, ಕ್ರಿಯೇಟ್ ಯುವರ್ ಓನ್ ಪಾತ್, ಮೇಕ್ ರೂಮ್ ಫಾರ್ ಗುಡ್ ಎನರ್ಜಿ. ಇಲ್ಲಿ ನಿಮಗೆ ಕರ್ಮ ರಿಲೀಸಿಂಗ್ ಬರ್ತಾ ಇದೆ. 888 ಪೋರ್ಟಲ್ ಅಂತ ಹೇಳಿದ್ರೆ ಒಂಥರ ಕರ್ಮ ರಿಲೀಸಿಂಗ್ ಅಂತಲೇ ಹೇಳ್ಬೋದು. ಕರ್ಮ ರಿಲೀಸಿಂಗ್, ರಿಯೂನಿಯನ್, ಅಥವಾ ಒಂದು ಹೊಸ ನಿಮ್ಮದು ಅಡ್ವೆಂಚರ್ ಅಂತಲೇ ಹೇಳ್ಬೋದು. ಸೊ ಮೂವ್ ಬಿಯಾಂಡ್ ಡ್ರಾಮಾ ಅಂದರೆ ನಿಮ್ಮ ಜೀವನದಲ್ಲಿ ಈಗ ಏನಾದರೂ ನಿಮಗೆ ಜೀವನದಲ್ಲಿ ಒಂಥರ ಡ್ರಾಮಾ ಅಂದರೆ ನಾಟಕ ಥರ ನಡೀತಾ ಇದ್ದಿರ್ಬೋದು. ಸೊ ಅದರಿಂದ ಹಿಂದೆ ಸರಿಯಿರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಕ್ರಿಯೇಟ್ ಯುವರ್ ಓನ್ ಪಾತ್, ನಿಮ್ಮದೇ ಒಂದು ದಾರಿ ಅಂದರೆ ಪಾತ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮೇಕ್ ರೂಮ್ ಫಾರ್ ಗುಡ್ ಎನರ್ಜಿ, ಒಂದು ಗುಡ್ ಎನರ್ಜಿಗೆ ರೂಮ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲ ಕಡೆ ಒಂಥರ ನಿಮ್ಮದು ಚಕ್ರ ಬ್ಯಾಲೆನ್ಸ್ ಆಗ್ತಾ ಇದೆ, ಥರ್ಡ್ ಐ ಚಕ್ರ ಓಪನ್ ಆಗ್ತಾ ಇದೆ. ಆಮೇಲೆ ಇಲ್ಲಿ ನಿಮ್ಮದು ಹಾರ್ಟ್ ಚಕ್ರ, ಇಲ್ಲಿ ಎಲ್ಲರದ್ದು ತುಂಬ ಹೀಲಿಂಗ್ ಬರ್ತಾ ಇದೆ. ನಿಮಗೆ ಹಾರ್ಟ್ ಚಕ್ರ ಓಪನ್ ಆಗ್ತಾ ಇದೆ. ಇಲ್ಲಿ ನಿಮಗೆ ನಿಮ್ಮ ಡಿವೈನ್ ಮಾಸ್ಟರ್ ಬಂದು ಹಾರ್ಟ್ ಚಕ್ರ ಓಪನ್ ಮಾಡ್ತಿದ್ದಾರೆ. ತುಂಬಾ ಇಲ್ಲಿ ಕೆಲವರದ್ದು ಇಲ್ಲಿ ಡಿವೈನ್ ಜೊತೆ ಯೂನಿಯನ್ ಆಗ್ತಾ ಇದೆ. ಹೋಲಿ ಟ್ರಿನಿಟಿ ಇದೆ. ಹೋಲಿ ಟ್ರಿನಿಟಿ ಅಂದರೆ ನೀವು ನಿಮ್ಮ ಹಾರ್ಟ್, ಮೈಂಡ್ ಆ್ಯಂಡ್ ಸೋಲ್ ಇದು ಎಲ್ಲ ಒಂದು ಅಲೈನ್ಮೆಂಟಿಗೆ ಬರ್ತಾ ಇದೆ. ಒಂದಷ್ಟು ತನಕ ನಿಮ್ಮದು ಬುದ್ಧಿ ಏನೋ ಹೇಳ್ತಿರ್ಬೋದು, ಮನಸ್ಸೇನೋ ಹೇಳ್ತಿರ್ಬೋದು, ಅಥವಾ ನಿಮ್ಮದು ಯೋಚನೆ ಏನೋ ಒಂದು ಮಾಡ್ತಿರ್ಬೋದು. ಈಗೆಲ್ಲನೂ ಒಂದು ಅಲೈನ್ಮೆಂಟಿಗೆ ಬರ್ತಿದೆ. ನಿಮಗೆ ಸೋಲ್ ಪರ್ಪಸ್ ಗೊತ್ತಾಗ್ತಿರ್ಬೋದು ಕೆಲವರಿಗೆ. ವಾವ್. ಬಾಟಮ್ ಆಫ್ ದ ಡೆಕ್, ಲಾರ್ಡ್ ಗಣೇಶ, ಇನ್ಫಿನಿಟ್ ಅಬಂಡೆನ್ಸ್, ಅಬ್ಸ್ಟೆಕಲ್ಸ್ ಆರ್ ಬೀಯಿಂಗ್ ರಿಮೂವ್ಡ್, ಸ್ಪಿರಿಚುವಲ್ ಸಪೋರ್ಟ್ ಆ್ಯಂಡ್ ಕನೆಕ್ಷನ್ಸ್ ಆರ್ ಇನ್ಕ್ರೀಸಿಂಗ್. ಇಲ್ಲಿ ನಿಮಗೆ ಲಾರ್ಡ್ ಗಣೇಶ ಬಂದು ಒಂದು ಇನ್ಫಿನಿಟ್ ಅಬಂಡೆನ್ಸ್ ಕೊಡ್ತಿದ್ದಾನೆ. ಅಂದರೆ ಅಬ್ಸ್ಟೆಕಲ್ಸ್ ತುಂಬ ಸ್ಪಿರಿಚುವಾಲಿಟಿ ಕಡೆ ಹೋಗ್ತಿದೆ. 7 ಪೋರ್ಟಲ್ ಅಂತ ಹೇಳಿದ್ರೆ ತುಂಬ ಸ್ಪಿರಿಚುವಾಲಿಟಿ. ಅಬ್ಸ್ಟೆಕಲ್ಸ್ ಎಲ್ಲ ನಿಮ್ಮದು ತೆಗಿತಿದ್ದಾರೆ. ಕರ್ಮ ರಿಲೀಸ್ ಆಗ್ತಾ ಇದೆ. ಹಾರ್ಟ್ ಅವೇಕನಿಂಗ್ ಆಗ್ತಾ ಇದೆ. ನಿಮ್ಮದು ತುಂಬ ಹಾರ್ಟ್ ಚಕ್ರ ಹೀಲ್ ಆಗ್ತಾ ಇದೆ. ನಿಮ್ಮದು ಒಂಥರ ಲೈಟ್, ನೀವು ಲೈಮ್ ಲೈಟಿಗೆ ಬರೋರಿದ್ದೀರಿ. ಪವರ್ ಪ್ಲಸ್ ಲೀಡರ್ಶಿಪ್ ರೋಲಿಗೆ ಬರೋರಿದ್ದೀರಿ. ಸೊ ಸ್ಪಿರಿಚುವಲ್ ಸಪೋರ್ಟ್ ಆ್ಯಂಡ್ ಕನೆಕ್ಷನ್ಸ್ ಆರ್ ಇನ್ಕ್ರೀಸಿಂಗ್. ನಿಮಗೆ ಡಿವೈನ್ ಕಡೆಯಿಂದ ಸ್ಪಿರಿಚುವಲ್ ಸಪೋರ್ಟ್ ಬರ್ತಾ ಇದೆ, ಮತ್ತು ಕನೆಕ್ಷನ್ ನಿಮ್ಮದು ಇನ್ನೂ ಡಿವೈನ್ ಜೊತೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಏನು ಕಷ್ಟ ಕಾರ್ಪಣ್ಯಗಳಿರ್ಬೋದು, ಏನೋ ಒಂದು ಕರ್ಮ ಈ ಹಿಂದೆ ಇದ್ದಿರ್ಬೋದು, ಎಲ್ಲ ರಿಲೀಸ್ ಆಗಿ ನಿಮ್ಗೊಂದರ ಇಲ್ಲಿ ಇನ್ಫಿನಿಟ್ ಅಬಂಡೆನ್ಸ್ ಕೊಡ್ತಿದ್ದಾರೆ. ಸೊ ಇದು ನಿಮಗೆ ಇನ್ನೊಂದು ಸಾಯಿಬಾಬಾ ಕಡೆಯಿಂದ ಒಂದು ಮೆಸೇಜ್ ತೆಗಿತಿದ್ದೇನೆ. ಗುರು ಪೂರ್ಣಿಮೆ ಆದ್ದರಿಂದ ತುಂಬ ಲೈಟ್ ಆ್ಯಕ್ಟಿವೇಶನ್ ಇದೆ ನಿಮ್ಮಲ್ಲಿ, ತುಂಬ ಲೈಟ್ ಆ್ಯಕ್ಟಿವೇಶನ್ ಇಲ್ಲಿ. ಸಾಯಿಬಾಬಾ ಕಡೆಯಿಂದ ನಿಮಗೆ ಮೆಸೇಜ್. ಕಟ್, ಕ್ಲಿಯರ್ ಆ್ಯಂಡ್ ಕ್ಯಾನ್ಸಲ್, ಕಟ್, ಕ್ಲಿಯರ್ ಆ್ಯಂಡ್ ಕ್ಲೆನ್ಸ್ ಆಲ್ ದ ಮೆಮೊರೀಸ್ ಆ್ಯಂಡ್ ಅಪ್ಸೆಟ್ ಆಫ್ ದ ಫಾಸ್ಟ್. ಇಲ್ಲಿ ನಿಮಗೆ ಹೇಳ್ತಿದ್ದಾರೆ 3 C's. ಇಲ್ಲಿ ತ್ರೀ C's ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತೇಳಿ. ನಿಮ್ಮ ಜೀವನದಲ್ಲಿ ಏನು ಬ್ಯಾಡ್ ಕರ್ಮ ಇದೆ ಅದನ್ನು ಕಟ್ ಮಾಡಿಕೊಳ್ಳಿ, ಕ್ಲಿಯರ್ ಮಾಡಿಕೊಳ್ಳಿ, ಕ್ಲೀನಾಗಿ ಅಂತ ಹೇಳ್ತಿದ್ದಾರೆ. ಅಂದರೆ ಕ್ಲಿನ್ಸಿಂಗ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ಇದು ನಿಮ್ಮ ಮನೆ ಕ್ಲೀನ್ ಆದಿರ್ಬೋದು ಅಥವಾ ಮನಸ್ಸಾದರೂ ಕ್ಲೀನ್ ಇರ್ಬೋದು. ಅಂದರೆ ಈಗ ನಮ್ಮದು ಮನೆ ಕ್ಲೀನ್ ಇಲ್ಲ ಅಂದರೂ ನಮ್ಮ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಇರ್ತದೆ. ಅಥವಾ ನಮ್ಮ ಮನಸ್ಸು ಕ್ಲೀನ್ ಅಂತ ಕೆಲವೊಮ್ಮೆ ನೀವು ತುಂಬ ರಿಚುವಲ್ಸ್ ಎಲ್ಲ ಮಾಡೋದ್ರಿಂದ ನಿಮ್ಮ ಮನಸ್ಸು ತುಂಬ ಸ್ವಚ್ಛ ಆಗ್ತದೆ. ನೀವು ಮಂತ್ರ ಪಠನೆ ಮಾಡ್ತಿರ್ಬೋದು, ಅಥವಾ ಕಲಶ ಸ್ನಾನ ಮಾಡ್ತಿರ್ಬೋದು, ಅಥವಾ ಯಾವುದೇ ಒಂದು ಕ್ಲಿನ್ಸಿಂಗ್, ಹಾರ್ಟ್ ಚಕ್ರ ಅಥವಾ ಚಕ್ರ ಬ್ಯಾಲೆನ್ಸ್ ಮಾಡ್ತಿರ್ಬೋದು, ಥೆರಪಿಸ್ ಯಾವ್ದಾದ್ರು ಮಾಡ್ತಾ ಇರ್ಬೋದು, ಅಥವಾ ಯಾವುದಾದ್ರೂ ನೀವೊಂದು ಅಂದರೆ ನಿಮ್ಮನ್ನು ನೀವು ಕ್ಲೀನ್ ಮಾಡ್ಕೊಳ್ತಿರ್ಬೋದು, ಅಥವಾ ತೀರ್ಥಯಾತ್ರೆ ಮಾಡ್ತಿರ್ಬೋದು, ತೀರ್ಥ ಸ್ನಾನ. ಇದರಿಂದ ನಿಮ್ಮದು ಜೀವನ ಅಂದರೆ ಒಂಥರ ಕ್ಲೆನ್ಸ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಎಲ್ಲ ನಿಮ್ಮದು ಹಳೆಯ ನೋವಿನ ಮೆಮೊರೀಸ್ಗಳನ್ನು ಕಟ್, ಕ್ಲಿಯರ್ ಆ್ಯಂಡ್ ಕ್ಲೆನ್ಸ್ ಮಾಡಿ, ಅಪ್ಸೆಟ್ಸ್ ಇರ್ಬೋದು ಈ ಹಿಂದೆ, ಅಪ್ಸೆಟ್ಸ್ ಅಥವಾ ಕೆಟ್ಟ ನೆನಪುಗಳೆಲ್ಲವನ್ನು ಕಟ್, ಕ್ಲಿಯರ್ ಆ್ಯಂಡ್ ಕ್ಲೆನ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ 3 C's ತುಂಬ ಇಂಪಾರ್ಟೆಂಟ್ ನಿಮಗೆ. ಇದು ಬಾಬಾ ಕಡೆಯಿಂದ ಮೆಸೇಜ್. ರೀಡ್ ದ ಹೋಲಿ ಬುಕ್ಸ್,
ಶ್ರೀ ಸಾಯಿ ಸಚ್ಚರಿತ. ಟರ್ನ್ ಯುವರ್ ಇನ್ಫಾರ್ಮೇಷನ್ ಇಂಟು ನಾಲೆಜ್ ಬೈ ಪ್ರಾಕ್ಟಿಸಿಂಗ್ ವಾಟ್ ಯು ಹ್ಯಾವ್ ಲರ್ನ್ಡ್. ಇಲ್ಲಿ ರೀಡ್ ದ ಹೋಲಿ ಬುಕ್ಸ್ ಅಂತ ಹೇಳ್ತಿದ್ದಾರೆ. ನೀವು ಯಾವ ಧರ್ಮದವರು ಬೇಕಿದ್ರೂ ಆಗಿರ್ಬೋದು, ನಿಮ್ಮ ಧರ್ಮದ ಹೋಲಿ ಬುಕ್ಸ್ ಓದಿ, ಅಥವಾ ಕೆಲವೊಮ್ಮೆ ದೇವರಿಗೆ ಸಂಬಂಧಪಟ್ಟ ಪುಸ್ತಕಗಳಿರ್ಬೋದು ಅಥವಾ ಸಬ್ಜೆಕ್ಟ್ಗಳಿದ್ದಿರ್ಬೋದು. ಅಂದರೆ ನಿಮ್ಮದು ಇನ್ಫಾರ್ಮೇಷನ್ ತಗೊಳ್ಳಿ ಅಂತ ಹೇಳಿ. ಅಂದರೆ ನೀವು ಏನು ಕಲಿಬೇಕು, ಕೆಲವೊಮ್ಮೆ ಇಲ್ಲಿ ಸಪೋಸು ನೀವು ಅಸ್ಟ್ರಾಲಜಿ ಕಲಿತಿರ್ಬೋದು, ಡಿವೈನ್ ಸಬ್ಜೆಕ್ಟ್ ಟ್ಯಾರೋಟ್ ಕಾರ್ಡ್ ಕಲಿತಿರ್ಬೋದು, ಅಥವಾ ರೇಖಿ ಅಥವಾ ಕ್ರಿಸ್ಟಲ್ ಅಥವಾ ಬೇರೆ ಯಾವುದಾದ್ರೂ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ನಿಮ್ಮ ಧರ್ಮದಲ್ಲಿ ಏನಿದೆಯಾ ಅಂದರೆ ದೇವರಿಗೆ ಸಂಬಂಧಪಟ್ಟಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಿರ್ಬೋದು. ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ದಾರೆ, ಓದಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವೇನು ಈಗ ನಿಮ್ಮದು ರೀಡಿಂಗ್ ಟೈಮ್ ಅಂತ ಹೇಳ್ತಿದ್ದಾರೆ ಬಾಬಾ ಬಂದು. ಗ್ರೋತ್ ಮಾಸ್ಟರ್ಸ್ ಲೈಕ್ ಪೇರೆಂಟ್ಸ್ ಗಿವ್ ಬಿಟರ್ ಮೆಡಿಸಿನ್ಸ್ ಫಾರ್ ಯುವರ್ ಓನ್ ಕ್ಲಿನ್ಸಿಂಗ್ ಆ್ಯಂಡ್ ಗ್ರೋತ್. ಈಗ ನಿಮಗೆ ಜೀವನದಲ್ಲಿ ತುಂಬ ಕಷ್ಟಗಳು ಬಂದಿರ್ಬೋದು, ತುಂಬ ದುಃಖ ಅನಿಸ್ತಿರ್ಬೋದು. ಆದರೆ ಈ ಮಾಸ್ಟರ್ಸ್ ಅಂದರೆ ಈ ಗುರುಗಳು ಏನಿದ್ದಾರೆ, ಇವರೊಂಥರ ಅಪ್ಪ ಅಮ್ಮಂತರ ನಮಗೆ ಕಹಿಯಾದ ಔಷಧಿಯನ್ನು ಕುಡಿಸಿ ನಮಗೆ ಅಂದರೆ ನಮ್ಮದು ರೋಗಗಳು ಗುಣಮುಖವಾಗಿ ಮಾಡ್ತಾರೆ. ಹಾಗೆ ನಮ್ಮ ಜೀವನದಲ್ಲಿ ಇದೊಂಥರ ಕರ್ಮ ಕ್ಲೆನ್ಸ್ ಇರ್ತದೆ, ಕೆಟ್ಟ ನೋವುಗಳು ದುಃಖಗಳೆಲ್ಲ. ಸೊ ಇದು ನಿಮ್ಮದು ಕ್ಲೆನ್ಸಿಂಗ್ ಮತ್ತು ಗ್ರೋತಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ. ನಿಮ್ಮನ್ನು ಅಂದರೆ ನಿಮ್ಮಲ್ಲೇನೋ ಒಂದು ಗ್ರೋತ್ ಮಾಡಲಿಕ್ಕೋಸ್ಕರ ಯೂನಿವರ್ಸ್ ತಂದಿದ್ದಾರೆ. ಅಟ್ಯಾಚ್ಮೆಂಟ್ ಇನ್ ಬೀಯಿಂಗ್ ಓವರ್ ಅಟ್ಯಾಚ್ಡ್ ಟು ಯುವರ್ ವರ್ಲ್ಡ್ಲಿ ರೋಸ್ ಡು ನಾಟ್ ನೆಗ್ಲೆಕ್ಟ್ ಯುವರ್ ಸೋಲ್ ಪರ್ಪಸ್. ನೀವು ಮೋಸ್ಟ್ಲಿ ಇಲ್ಲಿ ಹೇಳ್ತಿದ್ದಾರೆ ತುಂಬ ಅಟ್ಯಾಚ್ ಆಗಿರ್ಬೋದು. ಅಂದರೆ ಫ್ಯಾಮಿಲಿಯ ಹಣ ಅಥವಾ ಜಾಬ್ ಅಥವಾ ಏನೋ ಒಂದು ನಿಮ್ಗೊಂಥರ ಅಜೆಂಡಾ ಇದ್ದಿರ್ಬೋದು. 3D ಮ್ಯಾನ್ ಮೆನ್ ಮೆಟೀರಿಯಲ್ ಅಂತ ಹೇಳ್ತಾರೆ ಇಲ್ಲಿ, ಸಾರಿ ಮನಿ ಮೆನ್ ಮೆಟೀರಿಯಲ್ ಅಂತ ಹೇಳಿ. ಅಂದರೆ ಕೆಲವೊಮ್ಮೆ ಹಣದ ಬಗ್ಗೆ, ಜಾಬ್ ಬಗ್ಗೆ, ಅಥವಾ ನಮ್ಮದು ಫ್ಯಾಮಿಲಿ ಬಗ್ಗೆ, ಅಥವಾ ಯಾರೋ ನಮ್ಮ ಪಾರ್ಟ್ನರ್ ಬಗ್ಗೆ ನಾವು ತುಂಬಾ ಅಟ್ಯಾಚ್ಮೆಂಟಲ್ಲಿ ಇರ್ತೇವೆ. ಸೊ ಅದೊಂಥರ ನೀವೊಂಥರ ತುಂಬ ಅಟ್ಯಾಚ್ ಆಗಿದ್ದೀರಿ. ಅಂದರೆ ನೀವು ಆ ಅಟ್ಯಾಚ್ ಆಗೋದ್ರಿಂದ ನಿಮ್ಮ ಸೋಲ್ ಪರ್ಪಸ್ ನೀವು ಮರಿಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಭೂಮಿ ಮೇಲೆ ಯಾಕೆ ಬಂದಿದ್ದೀರಿ ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ತುಂಬಾ ನೀವು 3D ಲೈಫ್ ಕಡೆ ತುಂಬ ನಿಮ್ಮದು ಫೋಕಸ್ ಆಗ್ತಾ ಇದೆ. ಇಲ್ಲಿ ಕೆಲವರು ಸೋಲ್ ಪರ್ಪಸ್ ಕಡೆ ನೋಡ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ನೆಗ್ಲೆಕ್ಟ್ ಮಾಡ್ತಿದ್ದೀರಿ. ನೀವು ಸೋಲ್ ಪರ್ಪಸ್ ಕಡೆ ನೋಡಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮಗೆ ಸೋಲ್ ಪರ್ಪಸ್ ಕಡೆ ನೋಡಿ, ತುಂಬ ಅಟ್ಯಾಚ್ ಆಗಬೇಡಿ 3D ಲೈಫ್ ಕಡೆ. ಲಾ ಆಫ್ ಅಟ್ರಾಕ್ಷನ್ ಬಿ ಲೈಕ್ ಎ ಮ್ಯಾಗ್ನೆಟ್ ಆ್ಯಂಡ್ ಅಟ್ರಾಕ್ಟ್ ವಾಟ್ ಯು ವಾಂಟ್. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಕೆಲವರು ಲಾ ಆಫ್ ಅಟ್ರಾಕ್ಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೇನು ಬೇಕು ಅದನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಮ್ಯಾಗ್ನೆಟ್ ಥರ ಇರಿ ಅಂತ ಬಾಬಾ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ಇದು ವ್ಯಾಸ ಗುರು ಹುಣ್ಣಿಮೆ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.